ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 5ನೇ ಅಧ್ಯಾಯ 26ನೇಯ ಶ್ಲೋಕ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. To those wise men who are free from lust and anger, who have subdued their mind and have released God, Brahma, the abode of eternal peace, is present all round. ಕಾಮ ಕ್ರೋಧ ಇವುಗಳಿಂದ ಬಿಡುಗಡೆಯನ್ನು ಹೊಂದಿದವರು, ಕಾಮಕ್ರೋಧಗಳನ್ನು ತ್ಯಾಗ ಮಾಡಿರತಕ್ಕಂಥ ಯತಿಗಳು ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾರೆ ಅಂತ. ಯತಚೇತಸಾಂ ಅಂತಂದ್ರೆ ನಿಯಂತ್ರಣದಲ್ಲಿ ಮನಸ್ಸು ಬುದ್ಧಿಗಳನ್ನು ಇಟ್ಟುಕೊಂಡವರು. ಅವರೆಲ್ಲ ಸಹಜವಾಗಿ ಬ್ರಹ್ಮಸ್ಥಿತಿಯನ್ನು, ಬ್ರಹ್ಮಸ್ವರೂಪವನ್ನು, ಆತ್ಮಜ್ಞಾನವನ್ನು ಹೊಂದಿದವರಾಗಿರ್ತಾರೆ. ಅವರಿಗೆ ಬ್ರಹ್ಮ ನಿರ್ವಾಣ ಅನ್ನುವಂಥದ್ದು ಸಹಜವಾಗಿಯೇ ಪ್ರಾಪ್ತವಾಗುತ್ತದೆ. ಬ್ರಹ್ಮ ನಿರ್ವಾಣ ಅನ್ನುವಂಥದ್ದು ಯಾರಿಗೆ ಯಾವಾಗ ಪ್ರಾಪ್ತವಾಗುತ್ತದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಸಹಜವಾಗಿ ಹೇಳುವಂಥ ಮಾತಿದು. ಯಾರಿಗೆ ಕಾಮಕ್ರೋಧಗಳಿರುತ್ತವೆಯೋ ಅವರು ಬಂಧನಕ್ಕೆ ಒಳಗಾಗುತ್ತಾರೆ. ಕಾಮಕ್ರೋಧಗಳಿಂದ ಯಾರು ಬಿಡುಗಡೆಯನ್ನು ಹೊಂದಿದಾರೋ, ಕಾಮಕ್ರೋಧಗಳನ್ನು ಯಾರು ತ್ಯಾಗ ಮಾಡಿದಾರೋ ಅವರ ಮನಸ್ಸು ತಮ್ಮ ನಿಯಂತ್ರಣದಲ್ಲಿರುತ್ತದೆ. ಯಾರಿಗೆ ಯಾರ ಮನಸ್ಸು ನಿಯಂತ್ರಣದಲ್ಲಿ ಇರುತ್ತದೆಯೋ ಅವರ ಆತ್ಮ ಅನ್ನುವಂಥದ್ದು ಯಾವಾಗಲೂ ಕೂಡ ಮಿಂಚುವಂಥದ್ದಾಗುತ್ತದೆ. ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಅಧ್ಯಾತ್ಮ ಸಾಧಕರ ಕೆಲಸ. ಅದಕ್ಕೆ ಯತಚೇತಸಾಂ ಅಂತ ಹೇಳಲಾಗಿದೆ. ಚೇತಸಾಂ ನಿಯಂತ್ರಣಂ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರಾದಿಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು. ಚತುರ್ವಿಧಾತ್ಮಕವಾಗಿರತಕ್ಕಂಥ ಅಂತಃಕರಣವನ್ನು ಯಾರು ಸಹಜವಾಗಿ ಸರಳವಾಗಿ ನಿಯಂತ್ರಣ ಮಾಡಿಕೊಂಡಿದ್ದಾರೆಯೋ ಅವರಿಗೆ ಆತ್ಮ ಅನ್ನುವಂಥದ್ದು ಸಹಜವಾಗಿಯೇ ಲಭ್ಯವಾಗುತ್ತದೆ. ಆತ್ಮಜ್ಞಾನ ಅನ್ನುವಂಥದ್ದು ಲಭ್ಯವಾಗುತ್ತದೆ. ಆತ್ಮಸುಖ ಅನ್ನುವಂಥದ್ದು ಸಹಜವಾಗಿ ಅವರ ಕರಗತವಾಗುತ್ತದೆ. ಅವರಿಗೆ ಏನಂತ ಕರಿಬೇಕು? ಯತಿಗಳು, ಸುಮತಿಗಳು, ಜ್ಞಾನಿಗಳು, ಸಂತರು, ಮಹಾಂತರು, ಯೋಗಿಗಳು, ತ್ಯಾಗಿಗಳು. ಯಾರಿಗೆ ಯಾರ ಇಂದ್ರಿಯಗಳಾಯಿತು, ಮನಸ್ಸಾಯಿತು, ಅಂತಃಕರಣಗಳಾಯಿತು, ಪ್ರಾಣವಾಯಿತು, ಶರೀರವಾಯಿತು ನಿಯಂತ್ರಣದಲ್ಲಿ ಇರುವುದಿಲ್ಲವೋ ಅವರೆಲ್ಲರೂ ಕೂಡ ಲೋಕಭೋಗಿಗಳೇ ಅಂತ ಹೇಳ್ಕೊಳ್ತಾರೆ. ಅವರೆಲ್ಲರೂ ಕೂಡ ಭೋಗಜೀವಿಗಳಾಗಿ ದುಃಖವನ್ನು ಅನುಭವಿಸುತ್ತಾರೆ. ಲೋಕದ ಸುಖಕ್ಕಾಗಿ ಹೋರಾಡತಕ್ಕಂಥವ ಇಂದ್ರಿಯಗಳು ಲೋಕ ಸುಖವನ್ನು ಕೊಡುತ್ತವೆ, ಲೋಕಾಂತರಗಳನ್ನು ಗತಿ ಉಂಟು ಮಾಡುತ್ತವೆ. ಯಾರಿಗೆ ಲೋಕ ಸುಖವು ಬೇಸರಾಗಿದೆಯೋ, ಲೋಕ ಸುಖದಿಂದ ಯಾರು ವರ್ಜಿತರಾಗಿದ್ದಾರೆಯೋ, ಆತ್ಮಸುಖಕ್ಕೆ ಯಾರು ಹತ್ತಿರವಾಗಿದ್ದಾರೆಯೋ, ಬ್ರಹ್ಮ ಸುಖವನ್ನು ಯಾರು ಅನುಭವಿಸಬೇಕು ಅಂದಿದ್ದಾರೆಯೋ ಅವರಿಗೆ ಇವೆಲ್ಲವುಗಳನ್ನು ನಿಯಂತ್ರಣ ಮಾಡುವ ಮೂಲಕವಾಗಿ, ಬ್ರಹ್ಮ ಸಾಕ್ಷಾತ್ಕಾರವಾಗುವ ಮೂಲಕವಾಗಿ ಬ್ರಹ್ಮ ಸುಖ ಪ್ರಾಪ್ತವಾಗುತ್ತದೆ. ಮನುಷ್ಯನಿಗೆ ಬಾಹ್ಯರೂಪವಾಗಿರ್ತಕ್ಕಂಥ ಪ್ರಪಂಚವನ್ನು ಅನುಭವಿಸಬೇಕು ಅಂತ ಹೊರಟಾಗ ಬಾಹ್ಯ ಪ್ರಪಂಚದಲ್ಲಿ ಚಂಚಲತೆಗಳು ಉಂಟಾಗುತ್ತವೆ. ಅಲ್ಲಿ ಇರತಕ್ಕಂಥ ಸುಖಗಳು ಒಂದಕ್ಕೊಂದು ಭಿನ್ನವಾಗಿದ್ದು, ಆ ಸುಖಗಳೆಲ್ಲವೂ ಕೂಡ ಕ್ಷಣಿಕವಾಗಿದ್ದು, ಆ ಸುಖಗಳೆಲ್ಲವೂ ಕೂಡ ಕೊನೆಗೆ ದುಃಖವನ್ನು ಕೊಡುವವುಗಳಾಗಿವೆ. ಆದ್ದರಿಂದ ಯಾವಾಗ ಜ್ಞಾನವಾಗುತ್ತದೆಯೋ, ಆತ್ಮಜ್ಞಾನವಾಗುತ್ತದೆಯೋ ಆವಾಗ ಈತನಿಗೆ ಈ ಸುಖಗಳೆಲ್ಲವೂ ಕೂಡ ಕನಿಷ್ಠವೆಂದು ತಿಳಿಯುತ್ತವೆ, ಕ್ಷಣಿಕವೆಂದು ತಿಳಿಯುತ್ತವೆ. ಇವು ದುಃಖದಾಯಕ ಅಂತಲೂ ಕೂಡ ವೇದ್ಯವಾಗುತ್ತದೆ. ಆವಾಗ ಆತನು ಈ ಸುಖಗಳಿಂದ ಹೊರಮುಖವಾಗುತ್ತಾನೆ. ಯಾವಾಗ ವಿಷಮಿಶ್ರಿತವಾಗಿರ್ತಕ್ಕಂಥ ಆಹಾರ ಇದು ಅಂತ ಗೊತ್ತಾಗುತ್ತದೆಯೋ ಆವಾಗ ಆತನಿಗೆ ಹಸಿವಾಗಿದ್ದರೂ ಕೂಡ ಆ ವಿಷಮಿಶ್ರಿತವಾಗಿರ್ತಕ್ಕಂಥ ಆಹಾರವನ್ನು
ತಿನ್ನುವುದಿಲ್ಲ. ಆದ್ದರಿಂದ ಅದರಿಂದ ಆಗ್ತಕ್ಕಂಥ ದುಃಖವು ಆತನಿಗೆ ಆಗುವುದಿಲ್ಲ. ಆತನು ಉಪವಾಸ ಇದ್ದರೂ ಕೂಡ ಮುಂದೊಂದು ದಿನ ಆತನಿಗೆ ಸುಖವು ಸಿಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.